ಜಾನಿಯವ್ರ ಮನೇಲಿಲ್ಲ ಅಂದ್ರೆ ಎಲ್ಲ ಮೌನ, ಕರಾಳ ಸ್ಮಶಾನ ಮೌನ. ನಿಮ್ಗೊಂದು ವಿಷಯ ಗೊತ್ತಾ? ಮದುವೆ ಆದಾಗ ದಿನದಿಂದ ಇಲ್ಲಿವರೆಗೂ ನಾನು ಜಾನಿಯವ್ರನ್ನ ಒಂದು ಕ್ಷಣನೂ ಬಿಟ್ಟೇ ಇಲ್ಲ. ನಾಟ್ ಇವನ್ ಒನ್ಸ್. ಇವತ್ತು ಅವ್ರ ಮನೆಗೆ ಹೋಗಿದ್ದಾರೆ. ಹೌದು, ಬಂದಿಲ್ಲ, ವಾಪಸ್ ಬರಲ್ಲ ಅಂತ ಅವರೇ ಫೋನ್ ಕೂಡ ಮಾಡಿಲ್ಲ. ಅವ್ರ ಅಪ್ಪನ ಕೈಯಲ್ಲಿ ಫೋನ್ ಮಾಡಿಸಿದ್ದಾರೆ. ಅಷ್ಟು ಸುಲಭ ನನ್ನನ್ನು ಬಿಟ್ಟಿರೋದು. ಅಲ್ಲೇ ಉಳ್ಕೊಂಡಿದ್ದಾರೆ ಅಂದಮೇಲೆ ನನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿರ್ತಾರಲ್ವಾ? ಹೌದು, ಎಲ್ಲ ಹೇಳ್ಬಿಟ್ಟಿರ್ತಾರೆ. ಇಲ್ಲ ಜಯಂತ, ನೋ, ವಿಷಯ ಹೇಳೋದಾಗಿದ್ರೆ ಹೋದ ತಕ್ಷಣ ಹೇಳಿರೋರು ತಾನೆ. ನಾನು ಅವ್ರ ಮೇಲಾದರೂ ಸ್ವಲ್ಪ ನಂಬಿಕೆ ಇಟ್ಕೋಬೇಕು. ನೀನು ಇಟ್ಕೋಬೇಕು. ಈಗ ಏನು ಮಾಡೋದು? ಜಾನ್ಯವ್ರು ಮುಂಚೆನೇ ಅಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿದ್ದಿದ್ರೆ ಎಲ್ಲ ಕಡೆ ಕ್ಯಾಮ್ರಾ ಇಟ್ಬಿಡ್ಬೋದಾಗಿತ್ತು. ಅವ್ರು ಏನು ಮಾಡ್ತಾರೆ ಅಂತೆಲ್ಲ ಗಮನಿಸ್ಬೋದಾಗಿತ್ತೇನೋ. ಆದರೆ ಗೊತ್ತಿರಲಿಲ್ವಲ್ಲ ನನಗೆ. ಯು ಡೂಯಿಂಗ್ ಇಟ್ ಅಗೇನ್. ಫೋಕಸ್ ಮಾಡು. ಅಜ್ಜಿ ಮೇಲೆ ಫೋಕಸ್ ಮಾಡು. ಅಜ್ಜಿ ಹೇಗಿರ್ಬೋದು? ನೋ, ಜಾನ್ಯವರು ಅಜ್ಜಿ ನೋಡ್ತಾ ಇದ್ದ ಕ್ಯಾಮ್ರಾನ ಹಾಳು ಮಾಡಿಬಿಟ್ಟಿದ್ದಾರ. ಹಾಗಾದ್ರೆ ಕ್ಯಾಮ್ರಾ ಇರೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ಯಾ? ನೋ 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 ನೋ. ಹೌದು ಜಯಂತ, ನೀನು ಹೀಗೆ ಮಾಡ್ತೀಯ ಅಂತ ತಿಳ್ಕೊಂಡು ಅವರು ಅಲ್ಲೇ ಉಳ್ಕೊಂಡು ಕ್ಯಾಮ್ರಾನ ಹಾಳು ಮಾಡಿದ್ದಾರೆ. ದಟ್ಸ್ ಇಟ್. ನೀನು ಹೀಗೆ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಿತ್ತು ಕಣೋ. ಅದಕ್ಕೆ ಎಲ್ಲದನ್ನು ಚಿನ್ನು ಮರಿ, ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಿ ನೀವು. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟು ಹೊತ್ತಿಗೆ